ರಾಗಿ ಗಂಜಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. 2 ಟೇಬಲ್ ಸ್ಪೂನು ರಾಗಿ ಹಸಿಟ್ಟು, 2 ಟೇಬಲ್ ಸ್ಪೂನು, 1 ಗ್ಲಾಸು ವಾಟರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಗಂಟಿಲ್ದೇ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಗಂಟಿದ್ರೆ ಚೆನ್ನಾಗಿರೋದಿಲ್ಲ, ಹಾಗಾಗಿ ಗಂಟಿಲ್ದೇ ಇರೋ ಥರ ಮಿಕ್ಸ್ ಮಾಡಿಕೊಂಡ್ರೆ ಗಂಜಿನೂ ತುಂಬ ಸಾಫ್ಟಾಗಿ ತೆಳುವಾಗಿ ತುಂಬ ಚೆನ್ನಾಗಿ ಬರುತ್ತೆ. ಗಂಟಿದ್ರೆ ಅದನ್ನು ಕುಡಿಯೋದಕ್ಕೆ ಆಗೋದಿಲ್ಲ, ಹಾಗಾಗಿ ಗಂಟಿಲ್ದೇ ಇರೋ ಥರ ಮಾಡ್ಕೊಳ್ಳೋಣ. ಇವಾಗ 2 ಗ್ಲಾಸು ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ. ನೀರು ಕುದೀತಾ ಇದೆ. ಇದಕ್ಕೆ ನೀವು ಆಪ್ಷನಲ್ ಬೆಲ್ಲನಾದರೂ ಸೇರಿಸ್ಕೋಬೋದು, ಉಪ್ಪಾದರೂ ಸೇರಿಸ್ಕೋಬೋದು. ಬಟ್ ನಾನು ಹಾಲು ಹಾಕ್ತಾ ಇಲ್ಲ. ಹಾಲು ಹಾಕು ಮಾಡ್ಕೋಬೋದು, ಯಾಕಂದರೆ ನನಗೆ ಹಾಲು ಇಷ್ಟ ಆಗಲ್ಲ, ಹಾಗಾಗಿ ಹಾಲು ಹಾಕ್ತಾ ಇಲ್ಲ. ಬರೀ ನೀರು, ಉಪ್ಪು ಮತ್ತು ಇದು ರಾಗಿ ಸರಿ ಮಾಡ್ಕೊ ತೋರಿಸಿದ್ನಲ್ಲ ಅದನ್ನು ಹಾಕ್ತೀನಿ ನೋಡಿ. ನೀವು ಯಾವುದಾದ್ರೂ ಬೇಕಾದರೂ ಹಾಕ್ಬೋದು. ನಾನು ಸ್ವಲ್ಪ ಟೇಸ್ಟಿಗೆ ಅಂತ ಬೆಲ್ಲನೇ ಹಾಕ್ಕೊಳ್ತೀನಿ. ನಾನು ಹಾಕ್ಕೊಳ್ತಾ ಇರೋದು ಆರ್ಗ್ಯಾನಿಕ್ ಬೆಲ್ಲ, ಹಾಗಾಗಿ ಕಲರ್ ಈ ಥರ ಇದೆ. ನೀವು ಯಾವ ಬೆಲ್ಲನಾದರೂ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಅದು ಆಲ್ರೆಡಿ ಪುಡಿ ಥರನೇ ಬಂದಿರುತ್ತೆ. ಅದನ್ನೇನು ಜಾಸ್ತಿ ಹೊತ್ತು ಕುದಿಸೋ ಅಂಥ ಅವಶ್ಯಕತೆ ಇಲ್ಲ. ಇವಾಗ ರಾಗಿ ಗಂಜಿನ ನಾವು ಮಿಶ್ರಣ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಈ ಥರ ಮಾಡ್ಕೊಳ್ಳೋದ್ರಿಂದ ಡೈರೆಕ್ಟ್ ಅದು ಇದಕ್ಕೆ ಹಾಕ್ಬೋದು, ಹಾಕಿದ್ರೆ ಗಂಟು ಆಗಿಬಿಡುತ್ತೆ. ಈ ಥರ ಹಾಕೋದ್ರಿಂದ ಗಂಟು ಆಗೋದಿಲ್ಲ. ಹಾಕೋಣ. ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಮೆರೂನ್ ಕಲರ್ ಬಂದಿದೆ. ಈಗ ಲೋ ಫ್ಲೇಮ್ ಮಾಡಿಕೊಂಡು ನೀಟಾಗಿ ಸ್ವಲ್ಪ ಹೊತ್ತು ನೀಟಾಗಿ ಬೇಯಬೇಕು. ಸರಿ ಎಲ್ಲ ಆ ಥರ ಬೇಯಿಸ್ಕೋಬೇಕು. ತಿರುತ್ತಾ ಇರಬೇಕು, ಇಲ್ಲಾಂದರೆ ಗಂಟು ಬೀಳೋ ಚಾನ್ಸಸ್ ತುಂಬ ಇರುತ್ತೆ. ಪಾಕ ಥರ ಬರುತ್ತೆ, ಹಿಂಗೆ ಎತ್ತು ನೋಡಿದ್ರೆ ಸೇಮ್ ಪಾಕ ಬರುತ್ತಿದೆಯೇನೋ ಅನ್ನೋ ಥರ ಬರುತ್ತೆ. ಆ ಥರ ಕುದಿಸ್ಕೋಬೇಕು. ಆ ಥರ ಕುದಿಸ್ಕೊಂಡ್ರೇ ತುಂಬ ಟೇಸ್ಟಿಯಾಗಿರೋದು. ದಿನ ಇದನ್ನು ಕುಡಿಯೋದ್ರಿಂದ ಹೆಲ್ತಿಗೂ ತುಂಬ ಒಳ್ಳೆಯದಾಗುತ್ತೆ. ಬೋನ್ಸ್ ಗಟ್ಟಿ ಬರುತ್ತೆ, ನಾವು ಆರೋಗ್ಯವಾಗಿರ್ತೀವಿ. ಮತ್ತು ಡಯಟ್ ಮಾಡ್ತಿರೋರ್ಗೂ ತುಂಬ ಒಳ್ಳೆಯ ಇದು. ಕಾಫಿ ಟೀ ಕುಡಿಯೋ ಬದಲು ಡೈಲಿ ಒಂದು ಸ್ವಲ್ಪ ಈ ಥರ ಮಾಡ್ಕೊಂಡು ಕುಡಿದ್ರೆ, ಈಗ ಎಲ್ರಿಗೂ ದುಡ್ಡು ಕೊಟ್ಟು ಮಾಲ್ಟ್ ಎಲ್ಲ ತರಿಸೋ ಅಷ್ಟು ಇರೋದಿಲ್ಲ. ಹಾಗಾಗಿ ಮನೆಯಲ್ಲೇ ಇರುತ್ತಲ್ಲ ಹಸಿರಾಗಿಟ್ಟು, ಅದರಿಂದನೇ ಮಾಡ್ಕೋಬೋದು. ನಾನಂತೂ ಅದರಿಂದನೇ ಯಾವಾಗಲೂ ಮಾಡ್ಕೊಂಡು ಕುಡಿಯೋದು. ಇವತ್ತು ನಿಮಗೂ ಇದನ್ನು ಹೇಳಬೇಕು ಅಂತ ಅನ್ನಿಸ್ತು, ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಇನ್ನೇನು ಆಗ್ತಾಯಿದೆ. ಲೋ ಫ್ಲೇಮಲ್ಲಿ ಬೇರೆ ಇಟ್ಟಿದ್ದೀನಿ ನಾನು, ಹಾಗಾಗಿ ಸ್ವಲ್ಪ ನಿಧಾನ